ಆಮೇಲೆ ಈ ದೇವಸ್ಥಾನಗಳಲ್ಲಿ ಸಾಕಷ್ಟು ಹಣ ಇದೆ. ಎ ಕ್ಯಾಟಗರಿ ದೇವಸ್ಥಾನದಲ್ಲಿ ನಾನೇ ಹೋಗಿದ್ದೆ ಇದಕ್ಕೆ ಮೂಕಾಂಬಿಕಾ ಟೆಂಪಲ್ಲಿಗೆ. ನಾನು ಅಲ್ಲಿ ತಾಯಿ ದರ್ಶನ ಮಾಡಿದಾದ ಮೇಲೆ ಅಲ್ಲೆಲ್ಲ ಸುತ್ತ ಎಲ್ಲ ಓಡಾಡಿದೆ. ಯಾತ್ರಿಗಳು ಬಂದರೆ ಹೇಗಿರ್ತಾರೆ, ಏನು ಒಂದು 250 ರೂಮಿಂದು ಒಂದು ವಸತಿ ಗೃಹ ಇದೆ, ಅದರೊಳಗಡೆ ಹೋಗಿ ರೂಮ್ನು ಎಲ್ಲ ನೋಡ್ಕೊಂಡು ಬಂದೆ. ಅಲ್ಲಿ ಟಾಯ್ಲೆಟ್ಸ್ ಹೆಂಗಿದ್ದಾವೆ, ರೂಮ್ ಹೆಂಗಿದೆ ಎಲ್ಲ ಚೆಕ್ ಮಾಡಿ ಬಂದೆ. ಆಮೇಲೆ ಒಂದು 10,000 ಜನರಿಗೆ ಊಟ ಹಾಕ್ತಾರೆ, ಅಲ್ಲಿ ಏನಾಗ್ತಾ ಇದೆ, ಅಲ್ಲಿ ರೇಷನ್ ಹೇಗೆ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ, ಅಕ್ಕಿ ಯಾರು ಹೆಂಗೆ ಬರುತ್ತೆ, ಹೆಂಗೆ ಕೊಡ್ತಾರೆ. ಆಮೇಲೆ ಈಗ ಅಲ್ಲಿ ಸೀರೆಗಳು ಬರುತ್ತೆ, ಆ ತಾಯಿಗೆ ಸೀರೆ ಕೊಡ್ತಾರೆ, ಒಡವೆ ಕೊಡ್ತಾರೆ, ಅದೆಲ್ಲ ಯಾವ ಥರ ಲೆಕ್ಕ ಅದು ಇದು ಎಲ್ಲ ಚೆಕ್ ಮಾಡಿದೆ. ಈಗಾಗಲೇ ನನಗೆ ಸ್ವಲ್ಪ ಅನುಮಾನ ಬಂದ ಮೇಲೆ ನಾನು ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟು ಎಕ್ಸಿಕ್ಯೂಟಿವ್ ಆಫೀಸರ್ಗೆ ಮತ್ತು ನಮ್ಮ ಕಮಿಷನರ್ ಎಂಡೋಮೆಂಟ್ಗೆ ಎಲ್ಲ ಹೇಳಿದ್ದೇನೆ. ನೀವು ಅವ್ರ ಹತ್ರ ಈಗ 300 ಕೋಟಿ ರೂಪಾಯಿ ಇದೆ, ಅವರ ಡಿಪಾಸಿಟ್ಟು 300 ಕೋಟಿ ರೂಪಾಯಿ ಇದೆ, 300 crores. ಯಾವುದು ಅಲ್ಲಲ್ಲ, ಅದು ಟೋಟಲ್. ಈಗ ಅಂಥದ್ದು ಎಲ್ಲ ಟೆಂಪಲಲ್ಲಿದೆ, ಎಲ್ಲ ಟೆಂಪಲಲ್ಲಿದೆ, ಅದನ್ನು ಹೇಳ್ತೀನಿ. ಈಗ ನಮಗೆ ಆ 300 ಕೋಟಿ ರೂಪಾಯಿಯನ್ನು ಸೇಫ್ ಗಾರ್ಡ್ ಮಾಡೋದು ಹೆಂಗೆ? ನಾಳೆ ಯಾರೋ ಒಂದು ಹೆಚ್ಚು ಕಮ್ಮಿ ಮಾಡಿಬಿಡ್ತಾನಪ್ಪ, ಏನೋ ಒಂದು ಲೆಕ್ಕಾಚಾರ ಮಾಡಿ ಅವನು ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಕೇಸು ಪಾಸ್ ಹಾಕ್ತೀವಿ, ಅದೇನು ಅವನು ಆಯಿತು ಕೇಸ್ ಹಾಕ್ಕೊಳ್ರಿ ಅಂತ ಹೊರಟೋಗ್ತಾನೆ. ಇಂಥದ್ದು ಆಗಬಾರ್ದು ಅಂತೇಳಿ ನಾನು ಅವರಿಗೆ ಒಂದು ಸಲಹೆಯನ್ನು ಮಾಡಿದ್ದೀನಿ. ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿ, ಆ ಮಾಸ್ಟರ್ ಪ್ಲ್ಯಾನ್ನಲ್ಲಿ ಯಾತ್ರಿಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅವ್ರು ಬಂದವರಿಗೆ ವಸತಿಗಳಾಗ್ಬೋದು, ಆಮೇಲೆ ಅವರು ಬಂದು ಪೂಜೆ ಮಾಡಿಕೊಂಡು ಶಾಂತಿಯಿಂದ ಅವ್ರು ಹೊರಗಡೆ ಬರಬೇಕು, ಹೋಗಬೇಕು. ಆ ರೀತಿ ಮಾಡೋದಕ್ಕೆ ಏನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ಎ ಗ್ರೇಡ್ ಟೆಂಪಲ್ಸ್ ಏನಿದೆ, ಈ ರೀತಿ ಹಣ ಇರೋರು ಮಾಸ್ಟರ್ ಪ್ಲ್ಯಾನ್ ಮಾಡಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದೇನೆ. ಮೊನ್ನೆ 4-5 ದಿವಸದ ಹಿಂದೆ ಬನಶಂಕರಿ ಟೆಂಪಲ್ಗೆ ಹೋಗಿದ್ದೆ ಬೆಂಗಳೂರಲ್ಲಿ. ಅಲ್ಲಿ ಆ ಕ್ರೌಡು, ಅದು ದೊಡ್ಡ ದೇವಸ್ಥಾನ, ಬಹುಶಃ ಬೆಂಗಳೂರಿನಲ್ಲಿ ಅದೇ ದೊಡ್ಡ ದೇವಸ್ಥಾನ ಅಂತ ಅನಿಸುತ್ತೆ ನನಗೆ. ಸಾಕಷ್ಟು ಹಣ ಬರುತ್ತೆ. ನಾನು ಕೇಳಿದೆ, ಎಷ್ಟಪ್ಪ ಹಣ ಬರ್ತದೆ ನಿಮಗೆ ಅಂತ. ಆ ಎಕ್ಸಿಕ್ಯೂಟಿವ್ ಆಫೀಸರ್ ಹೇಳ್ದ, 13 ಕೋಟಿ ಬರುತ್ತೆ ಸರ್ ಆ್ಯನ್ಯುಯಲಿ. ಅಯ್ಯೋ ಮಾರಾಯ, ಇದೇನ ಇಷ್ಟು ಹೇಳ್ತೀಯ ನೀನು? ಯಾಕೆಂದರೆ ಅಲ್ಲಿನ ವಾತಾವರಣ ನೋಡಿದ್ರೆ 100 ಕೋಟಿ ಬರೋ ಸಾಧ್ಯತೆ ಇದೆ. ಬರೀ 13 ಕೋಟಿ ಲೆಕ್ಕ ಹೇಳಿದ್ರಲ್ಲ, ಇದೇನಿದು ಅಂತೇಳಿ ನಾನು ಸ್ವಲ್ಪ ಅಲ್ಲಿ ನೋಡ್ಕೊಂಡು ಬಂದಿದ್ದೇನೆ. ನಮ್ಮ ಕಮಿಷನರ್ಗೆ ಹೇಳಿದೆ, ಒಂದು ಸ್ವಲ್ಪ ನೀವು ವಿಸಿಟ್ ಮಾಡಿ ನೋಡಿ. ಸೊ ಈ ರೀತಿ ಅಲ್ಲಿ ಲೆಕ್ಕನೂ ಕೊಡಬೇಕು ಮತ್ತು ಹಣ ಅಲ್ಲಿ ಇರೋದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಬೇಕು ಅಂತ. ನಿಮಗೆ ಆಶ್ಚರ್ಯ ಆಗುತ್ತೆ, ಈಗ ನಮ್ಮ ಎ ಕ್ಯಾಟಗರಿ ಟೆಂಪಲ್ನಲ್ಲಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಟೆಂಪಲ್ಸಿಗೆ 2,521 ಕೋಟಿ ರೂಪಾಯಿ ಈಗ ಫಿಕ್ಸೆಡ್ ಡಿಪಾಸಿಟಲ್ಲಿದೆ. 2,521 ಕೋಟಿ. ಈ ಹಣ ನಾವು ಎಲ್ಲಿ ಖರ್ಚು ಮಾಡಬೇಕು? ಅವರಿಗೆ ಖರ್ಚು ಮಾಡಬೇಕಲ್ಲ, ಆ ದೇವಸ್ಥಾನಗಳಿಗೆ ಖರ್ಚು ಮಾಡಬೇಕು. ಅಲ್ಲೇ ಪರಿಸರ ಚೆನ್ನಾಗಿರಬೇಕು, ಯಾರೋ ದೇವಸ್ಥಾನಕ್ಕೆ ಹೋದವರಿಗೆ ಶಾಂತಿಯಿಂದ ದರ್ಶನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಬರಂಗಿರಬೇಕು. ಅದನ್ನು ಮುಂದಿನ ದಿನಗಳಲ್ಲಿ ಅದಕ್ಕೊಂದು ಮಾಸ್ಟರ್ ಪ್ಲ್ಯಾನ್ ಮಾಡಿ ನಾವು ಕ್ರಮ ವಹಿಸ್ತೇವೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಈಗಾಗಲೇ ನಾನು ಅದಕ್ಕೆ ಸೂಚನೆಯನ್ನು ಸಂಬಂಧಪಟ್ಟವರಿಗೆ ಕೊಟ್ಟಿದ್ದೇನೆ. ಅದನ್ನು ಅವರು ಆದಷ್ಟು ಶೀಘ್ರವಾಗಿ ಆ ಪ್ಲ್ಯಾನ್ಗಳು ಮತ್ತೊಂದು ಆ ಮಾಸ್ಟರ್ ಪ್ಲ್ಯಾನು ಎಲ್ಲ ತೆಗೆದುಕೊಂಡು ಬಂದು ಕೊಡಬೇಕು. ಆ ನಂತರ ಮಾಡ್ತೀವಿ. ಆಮೇಲೆ ಭಾಳ ಪ್ರಾಮುಖ್ಯವಾಗಿ, ಹಿಂದೆಲ್ಲ ತಮಗೆ ಗೊತ್ತಿರ್ಬೋದು, ಹಿಂದೂ ಟೆಂಪಲ್ಸ್ಗಳ ಹಣನ ಎಲ್ಲೋ ಡೈವರ್ಟ್ ಮಾಡಿಬಿಡ್ತಾರೆ. ದಿಸ್ ವಾಸ್ ಒನ್ ಆಫ್ ದಿ ಅಕ್ಯೂಸೇಷನ್ ಮೇಡ್ ಬೈ ಪೀಪಲ್. ಆಯಿತಾ? ನಾವು ಯಾವುದನ್ನು ಡೈವರ್ಟ್ ಮಾಡೋದಿಲ್ಲ. ಏನು ಆ ಹಣ ಬರುತ್ತೆ ಆ ಟೆಂಪಲ್ಗಳಿಗೆ ಖರ್ಚು ಮಾಡ್ತೀವಿ. ಆದರೆ ಒಂದು 10% ಸಿ ಕ್ಯಾಟಗರಿ ಟೆಂಪಲ್ಸ್ ಅಂತ ಇದ್ದಾವೆ,
ನೆಗ್ಲೆಕ್ಟೆಡ್, ಪುರಾತನ ಕಾಲದ್ದು, ಅದನ್ನು ಯಾರೂ ಕೂಡ ಡೆವಲಪ್ ಮಾಡಿರಲ್ಲ. ಅದಕ್ಕೆ ಆ ಹಣದಲ್ಲಿ 10% ಅಂಥ ಟೆಂಪಲ್ಲಿಗೆ ಕೊಡ್ಬೋದು ಅಂತೇಳಿ ಒಂದು ನಿಯಮ ಮಾಡಿದ್ದಾರೆ. ಅಷ್ಟು ಬಿಟ್ಟರೆ ವಿ ಆರ್ ನಾಟ್ ಡೈವರ್ಟಿಂಗ್ ದಿಸ್ ಮನಿ ಫಾರ್ ಎನಿಥಿಂಗ್. ಲೆಟ್ ಇಟ್ ಬಿ ವೆರಿ ಕ್ಲಿಯರ್. ಅದನ್ನು ಸ್ವಲ್ಪ ತಾವು ಗಮನಿಸಬೇಕು ಅಂತೇಳಿ. ಇಷ್ಟು ವಿಚಾರಗಳನ್ನು ತಮ್ಮ ಗಮನಕ್ಕೆ ತರ್ತಿದ್ವಿ. ಇಷ್ಟೇ ಅಲ್ಲ, ಇಷ್ಟೇನಾ? ಹಾಂ, ನೀರು ಕೊಡಿ ಸ್ವಲ್ಪ. ಅಲ್ಲಲ್ಲ, ಈಗ ಹೇಳ್ತೀನಿ ಅದಕ್ಕೆ. ನಮ್ಮ ಇತಿಹಾಸ, ಮಹಾರಾಜರು ಹಿಂದೆ ಕೃಷ್ಣದೇವರ ದೇವರ ಕಾಲದಲ್ಲಿ ಈ ದೇವಸ್ಥಾನಗಳು ಪೂಜೆ ಪುನಸ್ಕಾರಗಳು ನಡೀತಾ ಇದ್ದಿದ್ದು. ಅದು ಅವಾಗೆಲ್ಲ ಕೃಷ್ಣದೇವರಾಯರ ಸಂಸ್ಥಾನ ಕರ್ನಾಟಕ ಕೂಡ ಅದಕ್ಕೆ ಸೇರಿದ್ದಲ್ಲ. ಮೈಸೂರು ಸಂಸ್ಥಾನ ಕೂಡ ಅದರಲ್ಲೇ ಇದ್ದದ್ದು. ಕ್ರಮೇಣ ಏನಾಯಿತು ಅಂದರೆ, ಮೈಸೂರು ಸಂಸ್ಥಾನ ಆಚೆ ಬಂದ ಮೇಲೆ, ಕೃಷ್ಣದೇವರಾಯರ ಸಂಸ್ಥಾನ ನಶಿಸಿ ಹೋದ ಮೇಲೆ, ಮೈಸೂರಿನ ಮಹಾರಾಜರಿಗೆ ಅಲ್ಲಿ ಮೊದಲನೆಯ ಪೂಜೆ ಸಲ್ಲಬೇಕು ಅಂತೇಳಿ ನಿಯಮ ಮಾಡಿದರು. ಫಸ್ಟ್ ಪ್ರೇಯರ್ ಅವರು ಮಾಡಿದ ನಂತರ ಅವರು ಮಾಡ್ತಾರೆ ಮಿಕ್ಕಿದ ಪೂಜೆಗಳನ್ನೆಲ್ಲ. ಅದು ಹಾಗೆ ಕಂಟಿನ್ಯೂ ಆಯಿತು. ಅದಾದ ಮೇಲೆ ಮಹಾರಾಜರು ಹೋದ್ರಲ್ಲ, ಮಹಾರಾಜರದೆಲ್ಲ ಹೋದ ಮೇಲೆ ಸರ್ಕಾರ ಆ ಸ್ಥಾನ ತಗೊಳ್ತು. ಸರ್ಕಾರ ಅಂದರೆ ಯಾರು? ಮುಖ್ಯಮಂತ್ರಿಗಳು. ಇನ್ಸ್ಟೆಡ್ ಆಫ್ ದಿ ಮಹಾರಾಜ, ಚೀಫ್ ಮಿನಿಸ್ಟ್ರಿಗೆ ಆ ಸ್ಥಾನ ಕೊಟ್ಟರು. ಮೊದಲನೇ ಪೂಜೆಗೆ ಅವ್ರು ಹೋಗ್ಬೋದು. ಇದನ್ನು ತೊಗೊಂಡೋಗ್ಬೇಕಾಗತ್ತೆ. ಪೂಜೆ ಸಾಮಾನೆಲ್ಲ ತಲೆ ಮೇಲೆ ಹೊತ್ಕೊಂಡು ಹೋಗ್ಬೇಕಾಗಿರ್ತದೆ. ನೀವು ಎಷ್ಟು ಜನ ಹೋಗಿ ನೋಡಿದಿರೋ ಗೊತ್ತಿಲ್ಲ, ನಾನು ನೋಡಿದ್ದೀನಿ. ಅದನ್ನು ತಲೆ ಮೇಲೆ ಹೊತ್ಕೊಂಡು, ಅದು ಸೈಡ್ ಎಂಟ್ರೆನ್ಸ್ ಇದೆಯಲ್ಲ, ಅಲ್ಲೆಲ್ಲ ಹೋಗೋದಿಲ್ಲ. ಅದು ಫ್ರಂಟ್ ಎಂಟ್ರೆನ್ಸಲ್ಲೇ ನಮ್ಮ ಎಕ್ಸಿಕ್ಯೂಟಿವ್ ಆಫೀಸರ್ ಯಾರಿದ್ದಾರೆ ಅವರು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಅವರು ಹೋಗ್ಬೋದು. ಮುಖ್ಯಮಂತ್ರಿಗಳು ಯಾವಾಗ ವರ್ಷಕ್ಕೆ ಒಂದು ಸಾರಿನೋ ಏನೋ ಹೋಗ್ತಾರೆ. ಆ ಸಂದರ್ಭದಲ್ಲಿ ಈಗಿನ ಮುಖ್ಯಮಂತ್ರಿಗಳು ನಾನು ಹೋಗೋದಕ್ಕೆ ಅಂದರೆ ಮುಖ್ಯಮಂತ್ರಿಯಾಗಿ ಹೋಗೋದು ಬದಲು ಆಲ್ಟರ್ನೇಟಿವ್ಸ್ ಅವಕಾಶ ಇದ್ದರೆ ಮಾಡಿ. ಅಂದರೆ ಈಗ ಉಪಮುಖ್ಯಮಂತ್ರಿಗಳು ಹೋಗ್ಬೋದು, ಅಥವಾ ಯಾರಾದರೂ ಸಚಿವರಾಗಿ ಸರ್ಕಾರದ ಪ್ರತಿನಿಧಿಯಾಗಿ ಹೋಗ್ಬೋದು ಅಂತೇಳಿ ಒಂದು ಮನವಿಯನ್ನು ಇಟ್ಟಿದ್ದಾರೆ. ಅದು ಮಾಡೋದು ಬಿಡೋದು ಟ್ರಸ್ಟಿಗೆ ಸಂಬಂಧಪಟ್ಟಿದ್ದು. ಇಟ್ ಈಸ್ ಫಾರ್ ದಿ ತಿರುಪತಿ ತಿರುಮಲ ದೇವಸ್ಥಾನಂ ಟ್ರಸ್ಟ್. ದೇ ಹ್ಯಾವ್ ಟು ಟೇಕ್ ಎ ಡಿಸಿಷನ್.